ನಮಸ್ತೆ. ಇವತ್ತು ಆಧಾರ್ ಕಾರ್ಡು ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇಲ್ಲಿ ಗೂಗಲಲ್ಲಿ ಫಸ್ಟ್ ಒನ್ನು UID ಅಂತ ಟೈಪ್ ಮಾಡ್ಕೊಳ್ರಿ. ಇಲ್ಲಿ ಕಾಣ್ತಾಯಿದೆ ನೋಡಿ ವೆಬ್ಸೈಟು. ಈ ವೆಬ್ಸೈಟಿಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫಸ್ಟ್ನೇದೇ ಬರುತ್ತೆ ನೋಡಿ UID ಅಂತೇಳಿ. ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಇಷ್ಟು ಲ್ಯಾಂಗ್ವೇಜಸ್ ಲೀಸ್ಟ್ ತೋರಿಸುತ್ತೆ. ಇಲ್ಲಿ ತೋರಿಸ್ತಾ ಇದೆ ನೋಡಿ ನಿಮಗೆ ಇಷ್ಟು ಲ್ಯಾಂಗ್ವೇಜಸ್ ಲೀಸ್ಟ್ ತೋರಿಸಿದಾಗ ನಿಮ್ಮದು ಲ್ಯಾಂಗ್ವೇಜ್ ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಕನ್ನಡ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಒಂದು ನಿಮಿಷ ಓಪನ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಪೇಜ್ ಬರುತ್ತೆ. ಓಕೆನಾ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಲಾಗಿನ್ ಪೇಜ್ ಕಾಣ್ತಾ ಇದೆಯಾ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಮೆನ್ಷನ್ ಮಾಡೋಕ್ಕೆ ಕೇಳುತ್ತೆ. ಒಂದು ನಿಮಿಷ, ನಾನು ಆಧಾರ್ ಕಾರ್ಡ್ ನಂಬರ್ ಹಾಕ್ತೀನಿ ಇವಾಗ. ಆಧಾರ್ ಕಾರ್ಡ್ ನಂಬರ್ ಮೆನ್ಷನ್ ಆದಮೇಲೆ ಕೆಳಗಡೆ ಇದೊಂದು ಕ್ಯಾಪ್ಚಾ ಕಾಣ್ತಾ ಇದೆ ನೋಡಿ. ಈ ಕ್ಯಾಪ್ಚಾ ಇಲ್ಲಿಗೆ ಮೆನ್ಷನ್ ಮಾಡಬೇಕಾಗತ್ತೆ. ಏನು ಕ್ಯಾಪ್ಚಾ ಇದೆ ಅದನ್ನೇ ಹಾಕಬೇಕಾಗತ್ತೆ. ನಂತರ ಇಟ್ಟಾಗ ನಿಮ್ಮದು ಮೊಬೈಲ್ ನಂಬರಿಗೆ, ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಓಕೆನಾ, OTP ಬಂತು ನೋಡಿ. ಈಗ OTP ಮೆನ್ಷನ್ ಮಾಡ್ತಾಯಿದ್ದೀನಿ ನಾನು. ಒಂದು ನಿಮಿಷ, OTP ಹಾಕ್ತಾಯಿದ್ದೀನಿ. ಹಾಕಿದ ನಂತರ ಇಲ್ಲಿ ಕೆಳಗಡೆ ಲಾಗಿನ್ ಪೇಜ್ ಅಂತ ಇದೆ ನೋಡಿ, ಲಾಗಿನ್ ಪೇಜ್ ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮದು ಡ್ಯಾಶ್ಬೋರ್ಡು ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಮ್ಮದು ಪ್ರೊಫೈಲ್ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಒನ್ ನಾನು ತೋರಿಸ್ತೀನಲ್ಲ, ಇಲ್ಲಿ ನಿಮ್ಮದು ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ಕೋಬೇಕು ಕಂಪಲ್ಸರಿ ಎಲ್ಲರೂ. ಮಾರ್ಚ್ 14ನೇ ತಾರೀಕುವರೆಗೂ ಫ್ರೀ ಇದೆ. ಫ್ರೀ ಆಫ್ ಕಾಸ್ಟಲ್ಲಿ ನೀವು ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ಕೋಬೋದು. ನಂತರ ಇಲ್ಲಿ ಕೆಳಗಡೆ ಆಪ್ಷನ್ ಇನ್ನೊಂದು ಆಪ್ಷನ್ ಇದೆ ನೋಡಿ, ಡೌನ್ಲೋಡ್ ಆಧಾರ್ ಕಾರ್ಡ್ ಅಂತೇಳಿ. ಇಲ್ಲಿಗೆ ಕ್ಲಿಕ್ ಮಾಡೋಣ. ಒಂದು ನಿಮಿಷ. ಓಕೆ, ಕ್ಲಿಕ್ ಮಾಡಿದಾಗ ನಿಮ್ಮದು ಫುಲ್ಲು ಡೀಟೇಲ್ಸ್ ಎಲ್ಲ ಬರುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ಕೆಳಗಡೆ ಡೌನ್ಲೋಡ್ ಅಂತೇಳ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನಿಗೆ ಕ್ಲಿಕ್ ಮಾಡಿದಾಗ, ಒಂದು ನಿಮಿಷ ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಕ್ಲಿಕ್ ಮಾಡಿದ ನಂತರ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಕಂಗ್ರ್ಯಾಚುಲೇಷನ್ ಯುವರ್ ಆಧಾರ್ ಕಾರ್ಡ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಡೌನ್ಲೋಡ್ ಅಂತೇಳ್ಬಿಟ್ಟು ಬಂತು ನೋಡಿ. ತೋರಿಸ್ತೀನಿ ನಾನು ಒಂದು ನಿಮಿಷ. ಈ ರೀತಿ ಡೌನ್ಲೋಡ್ ಆಗಿದೆ ಆಧಾರ್ ಕಾರ್ಡು. ನೀವು ಇದೇ ರೀತಿ ಡೌನ್ಲೋಡ್ ಮಾಡ್ಕೊಳ್ರಿ. ನಂತರ ನಾನು ಇನ್ನೊಂದು ಟ್ಯಾಬ್ ತಗೊತೀನಿ, ಬ್ಯಾಕ್ ಬರ್ತೀನಿ. ಒಂದು ನಿಮಿಷ, ನಾನು ತಿರ್ಗಾ ಗೂಗಲಿಗೆ ಹೋಗ್ಬಿಟ್ಟು, ಓಕೆ, ಇಲ್ಲಿ ಸ್ಮಾಲ್ PDF ಅಂತೇಳ್ಬಿಟ್ಟು ಟೈಪ್ ಮಾಡಿ. ಸ್ಮಾಲ್ ಪಿ ಡಿ ಎಫ್ ಇಲ್ಲಿ ಕಾಣ್ತಾಯಿದೆ ನೋಡಿ, ತೋರಿಸ್ತಾ ಇದ್ದೀನಲ್ಲ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫಸ್ಟ್ನೇದೇ ಬರುತ್ತೆ ನೋಡಿ, ಫಸ್ಟ್ ಒನ್ smallpdf.com ಅಂತೇಳ್ಬಿಟ್ಟು ಇದನ್ನು ಕ್ಲಿಕ್ ಮಾಡಿ. ಯಾಕಂದರೆ ಅಲ್ಲಿ ಸಿಗ್ನೇಚರ್ ಬರುತ್ತಲ್ಲ, ಅದನ್ನು ರಿಮೂವ್ ಮಾಡಲಿಕ್ಕೆ ಇದನ್ನು ನಾವು ಯೂಸ್ ಮಾಡ್ಕೋಬೋದು ಈ ವೆಬ್ಸೈಟಲ್ಲಿ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಸಿ ಆಲ್ PDF ಟೂಲ್ಸ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಹಂಗೆ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಒಂದು ನಿಮಿಷ, ಇಲ್ಲಿದೆ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಅನ್ಲಾಕ್ PDF ಅಂತಿದೆ ನೋಡಿ. ಕ್ಲಿಕ್ ಮಾಡಿದ ನಂತರ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ ನಂತರ ಇಲ್ಲಿ ಓಪನ್ ಆಗುತ್ತೆ ತಡ್ರಿ. ಇಲ್ಲಿ ಚೂಸ್ ಯುವರ್ ಫೈಲ್ ಅಂತಿದೆ ನೋಡಿ, ಅದನ್ನು ಸೆಲೆಕ್ಷನ್ ಮಾಡ್ಕೊಂಡು ನೀವು ಡೌನ್ಲೋಡ್ ಆಗಿರುತ್ತಲ್ಲ ಆಧಾರ್ ಕಾರ್ಡು, ಒಂದು ನಿಮಿಷ ತೋರಿಸ್ತೀನಿ. ಓಕೆ, ಸೆಲೆಕ್ಷನ್ ಮಾಡ್ಕೊಳ್ರಿ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಅದು ಅಪ್ಡೇಟ್ ತಾಂತಾ ಇದೆ. ಒಂದು ನಿಮಿಷ. ಓಕೆ, ಇಲ್ಲಿ ಬಿಗ್ ಲೆಟರ್ 4 ಅಕ್ಷರ ಹಾಕಬೇಕಾಗತ್ತೆ. ನಿಮ್ಮ ನೇಮಿಂದು 4 ಡಿಜಿಟ್ ಬಿಗ್ ಲೆಟರ್, ಆಮೇಲೆ ನಿಮ್ಮದು ಇಸ್ವಿ ಹಾಕ್ಬೇಕಾಗತ್ತೆ, ಲಾಸ್ಟ್ ಎಷ್ಟನೇ ವರ್ಷ ಅಂತೇಳ್ಬಿಟ್ಟು ಹಾಕಿ. ಇಲ್ಲಿ ಕೆಳಗಡೆ ಅನ್ಲಾಕ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದಾಗ ನೋಡಿ, ಓಕೆ, ಡೌನ್ಲೋಡ್ ಆಯಿತು ಆಧಾರ್ ಕಾರ್ಡು. ಓಕೆ, ಇಲ್ಲಿ ಡೌನ್ಲೋಡ್ ಅಂತ ಕಾಣುತ್ತಲ್ಲ, ಇದನ್ನ ಮೇಲೆ ಕ್ಲಿಕ್ ಮಾಡಿ. ನಂತರ ಆಧಾರ್ ಕಾರ್ಡು ಡೌನ್ಲೋಡ್ ಆಗುತ್ತೆ. ಒರಿಜಿನಲ್ ಕಾಪಿ ನಿಮಗೆ ಈ ರೀತಿ ಕಾಣುತ್ತೆ. ನೀವು ಕಲರ್ ಪ್ರಿಂಟ್ ತಗೋಬೋದು, ಇಲ್ಲಾಂದರೆ PDF ಮಾಡಿ ಸೇವ್ ಮಾಡ್ಕೋಬೋದು ಮೊಬೈಲಲ್ಲಿ. ಈ ರೀತಿ ನಿಮ್ಮದು ಒರಿಜಿನಲ್ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಬೋದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎಲ್ಲರೂ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.